ಇದರ ಜೊತೆಗೆ ಉದ್ಯಮದ ಜೊತೆಗೆ ಉದ್ಯಮವನ್ನು ನೀವು ಸೇವಾ ಕ್ಷೇತ್ರ ಅಂದುಕೊಳ್ತೀರಿ. ಹಾಗೆ ಸಮಾಜ ಸೇವಾ ಕ್ಷೇತ್ರದಲ್ಲೂ ಕೂಡ ನಿಮ್ಮನ್ನು ನೀವು ತೊಡಗಿಸ್ಕೊಂಡಿದ್ದೀರಾ. ಅಂದರೆ ಸಮಾಜದಿಂದ ಪಡೆದಿದ್ದನ್ನು ಮತ್ತೆ ವಾಪಸ್ ಕೊಡೋದಕ್ಕೆ ನಿರಂತರ ಪ್ರಯತ್ನ ಪಡ್ತಾ ಇದ್ದೀರಾ. ನೋಡಿ, ಅಂಥ ಹಲವು ಉದಾಹರಣೆಗಳಿವೆ ನಿಮ್ಮ ಬಗ್ಗೆ. ತುಂಬ ಜನ ಯುವಕರಿಗೆ ಹೇಳ್ತೀನಿ, ತುಂಬ ಜನಕ್ಕೆ ಸಮಾಜ ಏನು ನಮ್ಮ ಸಮಾಜ ಏನು ಮಾಡ್ತಾ ಇದೆ, ಏನು ಕೊಟ್ಟಿದೆ ನಮಗೆ ಅಂತಾರೆ. ಆದರೆ ನಾನು ಹೇಳ್ತೀನಿ, ಸಮಾಜ ಇಲ್ಲದೆ ಇದ್ರೆ ನಮ್ಮ ಹುಟ್ಟೇ ಇಲ್ಲ ಅಂತ. ನಮ್ಮ ಹುಟ್ಟು, ನಮ್ಮ ಬಾರ್ನ್ ಏನಿದೆಯೋ ಸಮಾಜದಿಂದನೇ ಬಾರ್ನ್ ಆಗಿದ್ದೀವಿ ನಾವು. ನಮ್ಮ ತಂದೆ ತಾಯಿ ಹಡಿದ ತಕ್ಷಣ ಆಸ್ಪತ್ರೆ ಯಾರು ಕೊಟ್ಟಿದ್ರು, ಗಾಳಿ ಯಾರು ಕೊಟ್ಟಿದ್ರು, ನೀರು ಯಾರು ಕೊಟ್ಟಿದ್ರು, ರಸ್ತೆ ಯಾರು ಕೊಟ್ಟಿದ್ರು, ಸಮಾಜ ಕೊಟ್ಟಿದ್ದದು. ಇಮಿಡಿಯೇಟ್ ಭೂಮಿ ಬೀಳ್ತಿದ್ದಂಗೆ ನಾವು ಅದನ್ನೆಲ್ಲ ಉಪಯೋಗಿಸ್ಕೊಳ್ತಾ ಇದ್ದೀವಿ. ಅದು ಸಾಲ ತಿಂತಾಯಿದ್ದೀವಿ, ಅದು ನಾವು ತಿಂತಾಯಿದ್ದೀವಿ. ಸಮಾಜದ ಕೊಡುಗೆ ಕೊಡಲೇಬೇಕು ಪ್ರತಿಯೊಬ್ಬರೂ. ಸಮಾಜ ಇಲ್ಲದೆ ಬದುಕಲಿಕ್ಕೆ ಸಾಧ್ಯನೇ ಇಲ್ಲ. ಅದರಲ್ಲಿ ನಾನೇನಂತ ಹೇಳಿದ್ರೆ 4 ಕ್ಷೇತ್ರದಲ್ಲೂ ನನ್ನ ಸೇವೆಯನ್ನು ಕೊಟ್ಕೊಂಡು ಬಂದಿದ್ದೀನಿ. ಒಂದು, ಸಾಮಾಜಿಕ ಸಾಂಸ್ಕೃತಿಕ ಕ್ಷೇತ್ರಕ್ಕೆ ಸಾಕಷ್ಟು ಸಂಘಟನೆಯನ್ನು ಬೆಳೆಸಿ ತುಂಬ ಜನ ಅದರಲ್ಲಿ ಇನ್ವಾಲ್ವ್ಮೆಂಟ್ ಆಗಿ ಮಾಡಿ ಎಷ್ಟೋ ಸಂಸಾರ ಒಗ್ಗೂಡಿ ಇವತ್ತು ಸಮಾಜಮುಖಿಯಾಗಿ ಒಂದಷ್ಟು ಕೆಲಸಗಳು ಮಾಡೋದಕ್ಕೆ ಮತ್ತು ಆ ಸಾಂಸ್ಕೃತಿಕ ಇದರಲ್ಲಿ ಬೆರೀಲಿಕ್ಕೆ ಅವರಲ್ಲೇ ಒಂದು ಬಾಂಧವ್ಯ ಬೆಳೀಲಿಕ್ಕೆ ಸಾಕಷ್ಟು ಮಾಡಿ ನಾನು 2-3 ಸಂಘಟನೆ ಮುಖಾಂತರ ಸೇವೆ ಮಾಡಿದ್ದೀವಿ. ಧಾರ್ಮಿಕ ಕ್ಷೇತ್ರಗಳಲ್ಲಿ ಒಂದಷ್ಟು ಕೊಡುಗೆಗಳಿದ್ದೇ ಇದೆ. ಹಾಗೆಯೇ ನನಗೆ ಬಹಳ ಆಸಕ್ತಿ ಇದು ಶೈಕ್ಷಣಿಕ. ಧಾರ್ಮಿಕನೂ ಇದೆ, ಸಾಂಸ್ಕೃತಿಕನೂ ಇದೆ, ಇನ್ನೊಂದು ಶೈಕ್ಷಣಿಕ. ಯಾತಕ್ಕೆ ಅಂದರೆ ಒಂದು ಅಡುಗೆ ಮಾಡಬೇಕಾದ್ರೆ ಉಪ್ಪು ಹುಳಿ ಖಾರ ಎಲ್ಲ ಪರಿಪೂರ್ಣವಾಗಿದ್ದಲ್ಲೇ ಒಳ್ಳೆ ರುಚಿಕಟ್ಟಾದ ಅಡುಗೆ ಆಗ್ತದೆ. ಒಂದು ಪರಿಪೂರ್ಣ ಸಮಾಜದಲ್ಲಿ ನಾನು ಬದುಕಿ ಒಬ್ಬ ಪರಿಪೂರ್ಣ ಮನುಷ್ಯ ಅನಿಸ್ಕೋಬೇಕಾದ್ರೆ ಎಲ್ಲ ಕ್ಷೇತ್ರಗಳಲ್ಲೂ ನಮ್ಮ ಒಂದು ಕೊಡುಗೆ ಇರಬೇಕದರಲ್ಲಿ. ಹಾಗೆಯೇ ಶೈಕ್ಷಣಿಕ ಕ್ಷೇತ್ರದಲ್ಲಿ ನನಗೆ ಭಾಳ ಆಸಕ್ತಿ. ಅದನ್ನು ನಾನು ಒಂದಷ್ಟು ಇತ್ತೀಚಿನ ದಿವಸಗಳಲ್ಲಿ ಅದ್ರ ಬಗ್ಗೆ ಒಂದಷ್ಟು ಕೆಲಸಗಳನ್ನು ಅಂದರೆ ಮೊದಲಿಂದ ಮಾಡ್ಕೊಂಡು ಬಂದಿದ್ದೇವೆ. ಇವತ್ತು ಇತ್ತೀಚೆಗೆ ಕೂಡ ಒಂದು ನಿಮ್ಮ ಟಿ ವಿನಲ್ಲಿ ಕೂಡ ನ್ಯೂಸ್ ಬಂದಿತ್ತದು. ಹಾಗೆ ಧಾರ್ಮಿಕ ಕ್ಷೇತ್ರಗಳು ಎಲ್ಲ ಮನುಷ್ಯನಿಗೆ ಎಲ್ಲದೂ ಬೇಕು. ನಾನು ಯಾವುದು ತಪ್ಪು, ಯಾವುದು ಮಿತಿಯಾಗಿರಬೇಕೆಲ್ಲದು, ಮಿತ ಮೀರಬಾರ್ದು, ಮಿತವಾಗಿದ್ದು ಹಿತವಾಗಿರುತ್ತೆ. ಧಾರ್ಮಿಕತೆಯೇ ನಂಬಿ ಅದ್ರ ಹಿಂದೆನೇ ಬೀಳ್ತೀನಿ ಅಂದರೂ ಕೂಡ ನನ್ನ ಅದಕ್ಕೆ ಒಪ್ಪಿಗೆ ಇಲ್ಲ. ಬರೇ ಸಾಮಾಜಿಕ ಬಗ್ಗೆನೂ ಹೋಗ್ತೀನಿ ಅದು ಇಲ್ಲ. ಹೀಗೆ ಎಲ್ಲದೂ ಇರಬೇಕು. ಶೈಕ್ಷಣಿಕ ಯಾತಕ್ಕೆ ಬೇಕು ಅಂತ ಹೇಳಿದ್ರೆ ಇವತ್ತಿನ ಮಕ್ಕಳೇ ಭವಿಷ್ಯದ ಪ್ರಜೆಗಳು. ದೇಶದ ಆರ್ಥಿಕತೆಗೆ ಮಾನವ ಸಂಪನ್ಮೂಲದ ಕೊಡುಗೆ ಬಹಳ ಇದೆ. ಫಾರ್ಮಲ್ ಎಜುಕೇಷನ್ ಬಗ್ಗೆ ಏನು ಹೇಳ್ತೀರಿ? ಯಾಕಂದರೆ ನೀವು ಕೂಡ ಶಾಲಾ ಸಂದರ್ಭದಲ್ಲೇ ಉದ್ಯಮ ಕ್ಷೇತ್ರಕ್ಕೆ ಧುಮುಕ್ದವರು, ಕಾಲೇಜಿನ ಸಂದರ್ಭದಲ್ಲಿ ಉದ್ಯಮ ಕ್ಷೇತ್ರಕ್ಕೆ ಧುಮುಕ್ದವರು. ಈ ಫಾರ್ಮಲ್ ಎಜುಕೇಷನ್ ಬಗ್ಗೆ ನಿಮ್ಮ ಥಾಟ್ ಏನಿದೆ? ಒಂದು ಪಠ್ಯ ಇರುತ್ತೆ, ಅದನ್ನು ಗಟ್ಟು ಹೊಡಿ, ಮಾರ್ಕ್ಸ್ ತಗೋ, ನೋಡಿ, ಏನು ಬದಲಾವಣೆ ಆಗಬೇಕು ನಿಮ್ಮ ಪ್ರಕಾರ ದೇಶದ ಶಿಕ್ಷಣ? ನೋಡಿ, ಜನರಲ್ ನಾಲೆಡ್ಜ್ ಅನ್ನೋದು ಬಹಳ ಮುಖ್ಯಮ್ಮ. ನಾನು ಕಾಲೇಜ್ ನೋಡಿಲ್ಲಮ್ಮ, ಮಿಡ್ಲ್ ಸ್ಕೂಲ್ ಕೂಡ ನೋಡಿಲ್ಲಮ್ಮ. ನಾನು ನೋಡಿಲ್ಲ. ಆ ಏಜಲ್ಲಿ ನೀವು ಉದ್ಯಮಕ್ಕೆ ಬಂದಿದ್ದೆ ನನಗೆ. ಅಂದರೆ ಇವತ್ತು ಇವತ್ತು ನೋಡಿ, ಒಬ್ಬ ಎಜುಕೇಟೆಡ್ ಅಂತ ಕರೀತಾರೆ. ಎಜುಕೇಟೆಡ್ ಅಂತ ಹೇಳಿದ ತಕ್ಷಣ ಜನರಲ್ ಇದರಲ್ಲಿ ಏನಂತ ಹೇಳಿದ್ರೆ ಅವನೊಬ್ಬ ಲಿಟ್ರಸಿ ಆಗಿದ್ದರೆ ಅವನು ಎಜುಕೇಟೆಡ್ ಅಂತ ಕರೀತಾರೆ ಅಂತ. ನನಗೆ ಯಾರೋ ಹೇಳಿದ್ರು ಎಜುಕೇಟೆಡ್ ಹಂಗಲ್ಲಪ್ಪ, ಅವನಿಗೆ ಆಲೋಚನೆ ಅಂದರೆ ಆ ಒಂದು ಇದಿದ್ರೆ ಅವನು ಎಜುಕೇಟೆಡ್ಡು, ಲಿಟ್ರಸಿ ಇದ್ಕೊಳ್ಳಿ ಎಜುಕೇಟೆಡ್ ಆಗಲ್ಲ ಅವನು ಅಂತ ಅವನು ಹೇಳಿದ್ರು. ಹಾಗೆಯೇ ನಮಗೆ ಲಿಟ್ರಸಿ ಬೇಕು. ಮತ್ತು ಜನರಲ್ ನಾಲೆಡ್ಜ್ ಬಹಳ ಮುಖ್ಯ. ಜೀವನದಲ್ಲಿ ಬದುಕಿಸ್ಬೇಕಾದ್ರೆ ಸಮಾಜ ಉಳಿಸ್ಬೇಕಾದ್ರೆ ಅದು ಬೇಕು. ಲಿಟ್ರಸಿ ಅನ್ನುವಂಥದ್ದು ಇಲ್ಲದೇ ಇವತ್ತು ನಾವು ಬದುಕಲಿಕ್ಕೆ ಸಾಧ್ಯವಿಲ್ಲ. ಲಿಟ್ರಸಿನೂ ಬೇಕು, ಜನರಲ್ ನಾಲೆಡ್ಜು ಬೇಕು. ಎಲ್ಲದೂ ಬರೀ ಪುಸ್ತಕದ ಮೇಲೇ ನಡೆಯೋದು ಕೂಡ ಅಷ್ಟು ಇದಲ್ಲ, ಎಲ್ಲದೂ ಬೇಕು. ಮಕ್ಕಳಿಗೆ ಇವತ್ತು ನೋಡಿ 8 ಟೈಮ್ ಟೇಬಲ್ ಹಾಕಿ ಮೊದಲು ನಮಗೆಲ್ಲ 8 ಪೀರಿಯಡ್ ಕೊಡ್ತಾಯಿದ್ದಾರೆ ನಮಗೆಲ್ಲ. ಅದರಲ್ಲಿ ಬೆಳಗ್ಗೆ ಕನ್ನಡ, ಇಂಗ್ಲೀಷು, ಸಾಯಂಕಾಲ ಆಗ್ತಿದ್ದಂಗೆ PT ಪೀರಿಯಡು, ಅದು ಎಲ್ಲದೂ ಯಾಕೆ ಸಮ್ಮೇಳನ, ಎಲ್ಲದೂ ಸಮ್ಮೇಳನ ಆದರೆ ಒಂದು ಸದೃಢವಾದ ಮನುಷ್ಯ ಆಗಲಿಕ್ಕೆ ಅದು PTನೂ ಇರ್ತಾಯಿತ್ತು, ವಿದ್ಯೆನೂ ಇರ್ತಾಯಿತ್ತು, ಎಲ್ಲದೂ ಇರ್ತಾಯಿತ್ತು. ಯಾತಕ್ಕೆ ಆ ಥರ ಎಲ್ಲದೂ ಬೇಕು ಮಕ್ಕಳಿಗೆಲ್ಲ ಎಜುಕೇಷನ್ ಬೇಕು, ಎಲ್ಲದೂ ಬೇಕು. 8 ಪೀರಿಯಡ್ನಲ್ಲಿ ಏನಿತ್ತೋ ಅದು ಬಹಳ ಯಾರು ಹಾಕಿದ್ರು ಅದು ಗೊತ್ತಿಲ್ಲ. ರಿಯಲಿ ದಟ್ ಈಸ್ ಗುಡ್.